ನಾನು ಹೇಳ್ದಂಗೆ ಮಾಡ್ರಿ. ಇದನ್ನೇ ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿದ್ರೆ ಪವರ್ ಯೋಗ ಅಂತಾರೆ. ಸ್ಟಾರ್ಟ್. ಹೇಯ್ ಕರೆಕ್ಟಾಗಿ ಮಾಡು. ಏಯ್ ಮಾಡು ಮಾಡು. ಇನ್ನು ಮುಂದಿನ ಆಸನಗಳನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಈಗ ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ, ನಿಮ್ಮ ಬಲಗಾಲನ್ನ ಎಡಗಾಲ ಮೇಲೆ ಇಟ್ಕೊಳ್ಳಿ, ನಿಮ್ಮ ಎಡಗಾಲನ್ನ ಬಲಗಾಲ ಮೇಲೆ ಇಟ್ಕೊಳ್ಳಿ. ಹಾಂ ಯೋ ಎರಡು ಕಾರಣ ಹೆಂಗೆ ಮೇಲೆ ತಿರ್ಕೋತಾರೆ ಅಂದರೆ ಬಲಗಾಲನ್ನ ಇಳಿಸಿದ ಮೇಲೆ ಎಡಗಾಲನ್ನ ಬಲಗಾಲ ಮೇಲೆ ಇಟ್ಕೊಳ್ಳಿ ಅಂತೆ. ಇದೇ ಥರ 5 ಸೆಕೆಂಡು ಈ ಕಾಲು, 5 ಸೆಕೆಂಡು ಈ ಕಾಲನ್ನ ಹೋಲ್ಡ್ ಮಾಡಬೇಕು. ಹಾಂ ಓಕೆ ಓಕೆ, ಈಸಿ ಇದೆ ಅಲ್ಲ. ಹಾಂ ಸಾಕು ಸಾಕು. ಈಗ ಮುಂದಿನ ಆಸನಕ್ಕೆ ಹೋಗೋಣ. ಮಾಡಿ ಮಾಡಿ 10 ಟೈಮ್ಸ್ ಮಾಡಿ. ಮಾಡಬೇಡ. ಅಂಕಲ್ ಆಗಲ್ಲ, ಮಾಡು ಮಾಡು. ಅಮ್ಮ ಯೋಗ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದು ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಬೇಬಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ನೀನ್ ತಿಂತಾಗಲ್ಲ. ನಂಗೆ ಎದುರು ಬದಸ್ತ್ಯಾ. ಯೋಗ ಮಾಡು. ಅಮ್ಮ ನಂಗೂ ಒಂಚೂರು ಜ್ಯೂಸ್ ಕೊಡಮ್ಮ. ತಿರ್ಗಾಳೆ. ಯೋಗ ಮಾಡ್ಬೇಕಾದ್ರೆ ಜ್ಯೂಸ್ ಕುಡಿದ್ರೆ ಸುಸು ಬರುತ್ತೆ. ಅಮ್ಮ ನೀನ್ ಕುಡಿತಾ ಇದೆಯಲ್ಲಮ್ಮ. ನಾನು ಯೋಗ ಮಾಡ್ತಾ ಇಲ್ವಲ್ಲಮ್ಮ, ನಿಂತ್ಕೊಂಡು ಮಾಡು. ಸಾಕು ಸಾಕು. ಈಗ ಮುಂದಿನ ಆಸನ. ಮೊದಲಿಗೆ ನಿಮ್ಮ ಬಲಗಾಲನ್ನ ಮರ್ಚಿ ನಿಮ್ಮ ಬಲಗಾಲ ಮೇಲೆ ಕೂತ್ಕೋಬೇಕು. ಅದು ಎಡಗಾಲ್ ಕಣಯ್ಯ. ಅದೇ ಅದೇ ಎಡಗಾಲು. ಆಮೇಲೆ ನಿಮ್ಮ ಬಲಗಾಲನ ಎಡಗಾಲ ಮೇಲೆ ಹೀಗೆ ಇಟ್ಟು ಬಲಗೈನ ಹಿಂದೆ ಇಟ್ಟು ಎಡಗೈನ ಬಲಗೈ ಹತ್ರಕ್ಕೆ ತಗೊಂಡೋಗ್ಬೇಕು. ಹಾ ಆಮೇಲೆ ಆಮೇಲೆ ಒಂದು ನಿಮಿಷ ಬನ್ನಿ ಇಲ್ಲಿ. ಏನಾಯ್ತು? ಓ ಬಲ್ಗೈ. ಏನ್ ಮಾಡ್ಬೇಕು? ನೆನ್ನೆ ಮನೇಲಿ ಆಲೂ ಪರೋಟ ಮಾಡಿದ್ರು, ಸರಿಗ್ ಬ್ಯಾಟಿಂಗ್ ಮಾಡ್ಬಿಟ್ಟೆ, ಹೆವಿ ವಾಯು ಆಗ್ಬಿಟ್ಟು ಸ್ಟಕ್ ಆಗ್ಬಿಟ್ಟಿದೀನಿ. ಆಂಟಿ ಒಂದ್ ಸ್ವಲ್ಪ ಆಂಟಿ ಕ್ಲಾಕ್ ವೈಸ್ ತಿರ್ಗ್ಸಮ್ಮ. ಸಾಕಾ? ಅಲ್ಲ ಸರ್, ಎಡಗೈ ಬಲ್ಗೈ ಸೇರ್ಸೋದು ಅಷ್ಟೊಂದು ಕಷ್ಟನಾ? ನನಗೆ ಎರಡು ಎಡಗೈಯೇ ಅಮ್ಮ. ಅಯ್ಯಯ್ಯೋ. ಈಗ ಮುಂದಿನ ಆಸನ ಮಗು ಆಸನ. ಬೇಡ ಬೇಡ ಬೇಡ, ಮುಂದಿನ ಆಸನಕ್ಕೆ ಹೋಗೋಣ. ಮುಂದಿನ ಆಸನ ಈಗ ಕೊನೆಯ ಆಸನ ಶವಾಸನ. ಪುಟ ಮಲ್ಕೋ. ಮಲ್ಕೊಂಡಂಗೆ ಇರಬೇಕು, ಆದರೆ ನಿದ್ದೆ ಮಾಡಬಾರ್ದು. ನೀನು ಉಸಿರಾಟದ ಮೇಲೆ ಗಮನ ಇರಬೇಕು. ಬ್ರೀದ್ ಇನ್, ಬ್ರೀದ್ ಔಟ್. ಸಾಕು ಪುಟ, ಎದ್ದೇಳು. ಮನ್ಷಿ ಮುಗಿತಂತ ಎದ್ದೇಳಪ್ಪ. ಪುಟ ಮನ್ಷಿ ಎದ್ದೇಳಮ್ಮ. ಮಲ್ಕೊಬಿಟ್ಟವಳಣ್ಣ. ಆಗಿದ್ರೆ ಇವತ್ತಿಗೆ ಕ್ಲಾಸ್ ಸಾಕು ಸಾಕು.